ಇವಾಗಾದರೆ ನಾನು ಬಂದುಬಿಟ್ಟು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಆದರೆ ಹೋಗ್ತಾ ಇದ್ದೀನಿ. ಸೊ ಒಳಗಡೆ ಕಾದರೆ ಬಂದುಬಿಟ್ಟೆ. ಜನ ನೋಡಿ ಯಾವ ಥರ ಇದ್ದಾವೆ, ಎಷ್ಟೊಂದು ಕ್ರೌಡ್ ಇದೆಯೋ, ತುಂಬ ಜನ. ಗೊತ್ತಲ್ವ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೀವೆಲ್ಲ ತಮ್ಮನೇಲೆಲ್ಲ ನೋಡಿರ್ತೀರ. ಒಂದು ಬ್ಯಾಂಗ್ಳೂರಿಂದ ಒಂದು ಮಂಗಳೂರಿಗೆ ಒಂದು ಸುಂದರವಾದ ಪ್ರಯಾಣ ಆದರೆ ನಡೆಸ್ತಾ ಇದ್ದೀವಿ, ಮುರುಡೇಶ್ವರಗೆ ಬ್ಯಾಂಗ್ಳೂರಿಂದ. ಸೊ ನೋಡಿ ಹೆಂಗಿರುತ್ತೋ ವೀಡಿಯೋ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸ್ಕಿಪ್ ಮಾಡ್ತೀರಾ ಆದರೆ ನೋಡಿ ಅದ್ಭುತವಾಗಿರುತ್ತೆ. ಬಂದಿದ್ದಾರೆ. ಮತ್ತು ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಅದೇ ಆಗ್ತಾಯಿದೆ. ಸೌಂಡುಗಳು ನೋಡಿ, ಆರನುಗಳು ಯಾವ ಥರ ಕೇಳಿಸುತ್ತೋ. ಮಳೆ ಆದರೆ ಲೈಟಾಗಿ ಬೀಳ್ತಾಯಿದ್ದಪ್ಪ. ಮಳೆ ಅಂತೂ ಬಿಡ್ತಾನೆ ಇಲ್ಲ. 3 ದಿನದಿಂದ ಬೆಂಗಳೂರನ್ನ ಜಡಿ ಹಿಡ್ಕೊಂಡ್ಬಿಟ್ಟಿದೆ. ಹೆಂಗೈತೆ ಬೆಂಗಳೂರು? ಚಳಿ, ಫುಲ್ಲು ಚಳಿ. ಯಾಕೆ ಬಿಸ್ಲಿಲ್ವಾ? ಬಿಸ್ಲಾ ಏನಂಗಂದ್ರೆ 3 ದಿವಸದಿಂದ ಬರೀ ಮೋಡ. ಇಲ್ಲಿ ನಿಮಗೆ ಒಂದು ಹೋಟ್ಲ್ ತೋರಿಸಿದ್ ನೋಡಿ ಯಾವ ಥರ ಇದೆಯೋ. ನೋಡಿ ಹಲ್ದಿರಾಮ್ದು ಯಾವ ಥರ ಇದೆ ನೋಡಿ. ಈ ಹೋಟೆಲ್ ಬಂದುಬಿಟ್ಟು ಒಳ್ಳೆ ಟ್ರೈನ್ ಶೇಪಲ್ಲಿ ಮಾಡಿದ್ದಾರೆ ನೋಡಿ. ಟ್ರೈನ್ ಹೆಂಗಿದೆ ಹಂಗೆ ಮಾಡೋರೆ ಹೋಟೆಲ್ನ, ಹಲ್ದಿರಾಮ್ನ ಅಂತ ಹೇಳ್ಬಿಟ್ಟು. ನೋಡಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗಾದರೆ ಬಂದುಬಿಟ್ಟು ನಾವು ಯಾವ ಥರ ಇದೆ. ನನ್ನ ಟಿಕೆಟ್ ಬಂದುಬಿಟ್ಟು ಎಲ್ಲ ರಿಸರ್ವ್ ಮಾಡಿ ಇಟ್ಬಿಟ್ಟಿದ್ದೀನಿ. ಜನರು ಯಾವ ಥರ ಇದ್ದಾರೆ, ಎಲ್ಲ ಕಿರಿಸ್ತಾ ಇದ್ದಾರೆ. ಸುಮಾರು ಒಂದು 600 ಕಿಲೋಮೀಟ್ರ್ ಜರ್ನಿ ಆದರೆ ಮಾಡ್ತಾಯಿದ್ದೀವಿ ನಾವು ಇವಾಗ. ನೋಡಿ ಯಾವ ಥರ ಇರೋದು ಈ ಪ್ರಯಾಣ ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕು, ಟ್ಯಾಬ್ಲೆಟ್ಸ್ ತಗೊಂಡು ಹೊರಡೋಣ. ಬೇಕಾಗತ್ತಲ್ವಾ ಟ್ರಾವೆಲಿಂಗಲ್ಲಿ ಟ್ಯಾಬ್ಲೆಟ್ಸು. ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ಸನ್ನು ತಗೊಂಡು ಹೊರಡೋದು ನಾವು. ನೋಡಿ ಅಲ್ಲಿ ಮೆಡಿಕಲ್ ಶಾಪ್ ಇದೆ, ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡು ಹೋಗೋಣ. ನಾನಿವಾಗ ಟ್ಯಾಬ್ಲೆಟ್ಸ್ ತೊಗೊಂಡಾದರೆ ಹೋಗ್ತಾ ಇದ್ದೀನಿ. ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡೆ, ಬೇಸಿಕ್ ಮೆಡಿಸಿನ್ಸ್ ಏನೇನು ಇರ್ತಾವೆ ಅವೆಲ್ಲ ತೊಗೊಂಡೆ. ಒಂದು ಟಿಂಚರ್ ಒಂದು ಸಿಗಲಿಲ್ಲ, ಸೊ ಅದು ಬೇಕಾಗತ್ತೆ. ನಾನು ಔಟ್ಸೈಡ್ ಹೋಗ್ಬೇಕಾದ್ರೆ ಎಲ್ಲಾದರೂ ಗಾಯ ಏನಾದರೂ ಆದರೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಊಟ ಎಲ್ಲ ಕಟ್ಸ್ಕೊಂಡೆ, ಎಲ್ಲ ಆಯಿತು. ನೋಡಿ ನಾನು ಟ್ರೈನ್ದು ರಿಸರ್ವ್ ಬುಕ್ ಮಾಡಿದ್ನಲ್ವಾ, ಸೊ ಅದು ನೋಡ್ತಾ ಇದ್ದೆ. ಸೊ ಅದು ಬಂದುಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಂತೆ. ಸೊ ನೋಡಿ ಗೈಸ್ ಯಾವ ಥರ ಇದೆಯೋ ಟ್ರೈನ್ಸ್ ಎಲ್ಲ ಮೆಜೆಸ್ಟಿಕಲ್ಲಿ. ಎಷ್ಟೊಂದು ಟ್ರೈನ್ಸ್ ಆದರೆ ತುಂಬ್ಕೊಂಡಿದೆಯೋ. ಸೆಂಟ್ರಲ್ ಅಲ್ವಾ, ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೋಡಿ ಈ ಕಡೆ ನೋಡಿ ಯಾವ ಥರ ಇದೆ ರೈಲ್ವೆ ಸ್ಟೇಷನ್. ಭಯಾನಕವಾಗಿದೆ ಇದು ರೈಲ್ವೆ ಸ್ಟೇಷನು. KSR ಬೆಂಗಳೂರು ಅತ್ಯಂತ ದೊಡ್ಡ ರೈಲ್ವೆ ಸ್ಟೇಷನ್ ಇದು. ಆ ಥರ ಇದೆ. ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ. ಈ ರೈಲ್ವೆ ಸ್ಟೇಷನ್ಗೆಲ್ಲ ಬರ್ತಾ ಇರಬೇಕಾದ್ರೆ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಗ್ತಾ ಇರುತ್ತೆ. ಸೊ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ ಬಂದುಬಿಟ್ಟು 6ನೇ ಪ್ಲ್ಯಾಟ್ಫಾರ್ಮು. ಟ್ರೈನು 8:15 ಬರುತ್ತೆ. ನಾನು 1 ಅವರ್ ಮೊದಲೇ ಆದರೆ ಹೋಗ್ತಾ ಇದ್ದೀನಿ. ಯಾಕಂದರೆ ಒಳ್ಳೇದಲ್ವಾ, ಬೇಗ ಹೋಗೋದ್ರಿಂದ ನಮಗೆ ಒಳ್ಳೆಯದು. ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ 5ನೇ ಪ್ಲ್ಯಾಟ್ಫಾರ್ಮ್ ಈ ಕಡೆ. ಸುಮಾರು ಹೊತ್ತಿಂದ ನಾನು ಪ್ಲ್ಯಾಟ್ಫಾರ್ಮಲ್ಲಾದರೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಟ್ರೈನ್ ಅಂತೂ ಇನ್ನೂ ಬಂದಿಲ್ಲ. ಟ್ರೈನ್ ಬಂದುಬಿಟ್ಟು 8:25 ಬರುತ್ತೆ ಅಂತ ಹೇಳಿದ್ದಾರೆ. ಟೈಮು ಇವಾಗ 8:25, 8:30 ಆ ಥರ ಆಗ್ತಾಯಿದೆ. ಬಟ್ ಆದ್ರೂ ಇನ್ನೂ ನಮ್ಮ ಟ್ರೈನ್ ಅಂತೂ ಬಂದಿಲ್ಲ. ನೋಡಿ ಯಾವ ಥರ ಇದೆಯೋ. ಈ ಟ್ರೈನ್ ಬಂದುಬಿಟ್ಟು ಚೆನ್ನೈಗೆ ಹೋಗೋ ಟ್ರೈನು ಈ 5ನೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿರೋದು. ಆ್ಯಕ್ಚುಲಿ 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಹೇಳಿದ್ರು, ಆದರೆ 5ನೇ ಪ್ಲ್ಯಾಟ್ಫಾರ್ಮಲ್ಲೇ ಬಂದುಬಿಡುತ್ತಂತೆ ಇವತ್ತು. ನೋಡಿ ಯಾವ ಥರ ಇದೆಯೋ ಅದು ನೋಡಿ. ಚೈರ್ ಕಾರ್ ಅಂತ ಹೇಳ್ಬಿಟ್ಟು, ಅಂದರೆ ಚೈರ್ ಥರ ಒಂದು ಕೂತ್ಕೊಂಡು ಹೋಗೋದು ಈ ಟ್ರೈನಲ್ಲಿ. ನಮ್ಮ ಟ್ರೈನ್ ಬರುತ್ತಲ್ವಾ, ಆ ಟ್ರೈನ್ ಬಂದುಬಿಟ್ಟು ಒಂದು ಡೀಸೆಲ್ ಲೋಕೋಮೋಟಿವು, ಅಂದರೆ ಡೀಸೆಲ್ ಇಂಜಿನ್ದು ಗಾಡಿ ಅದು. ಸೊ ಇಲ್ಲಿ ಮುಂದೆ ನಿಂತ್ಕೊಂಡಿದೆಯಲ್ವಾ, ಸೊ ಅದು ಕೂಡ ಒಂದು ಡೀಸೆಲ್ ಇಂಜಿನ್ದೆ. ಸೊ ಕೆಲವೊಂದೆಲ್ಲ ಎಲೆಕ್ಟ್ರಿಕಲಲ್ಲಿ ಇರ್ತವೆ, ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇರ್ತದೆ. ನಮ್ಮದು ಡೀಸೆಲ್ ಲೋಕೋಮೋಟಿವ್. ನೋಡಪ್ಪ
ಇದೇ ಒಂದು ಟ್ರೈನ್ಗೋಸ್ಕರ ನಾನು ಅವಾಗಿಂದ ಆದರೆ ವೆಯ್ಟ್ ಮಾಡ್ತಾಯಿದ್ದು. SMVB ಅಂತ ಹೇಳ್ಬಿಟ್ಟು ಡೀಸೆಲ್ ಲೊಕೊಮೋಟಿವ್ ನೋಡಿ ನಿಮ್ಮ ಮುಂದೆ ಬರ್ತಾಯಿದೆ. ಈ ಟ್ರೈನ್ ಬಂದುಬಿಟ್ಟು 8:25 ಆದರೆ ಬರಬೇಕಾಗಿದ್ದು ಸುಮಾರು ಒಂದು 15 ನಿಮಿಷ ಒಂದು ಡಿಲೇ ಆದರೆ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 8:41 ಆಗ್ತಾಯಿದೆ. 16 ನಿಮಿಷ ಡಿಲೇ ಆದರೆ ಆಯಿತು. ನೋಡಪ್ಪ ನಮ್ಮ ಐರಾವತ ಇದೆ SMVB ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಈ ಟ್ರೈನು SMVB ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಕಾಣಿಸುತ್ತೋ. ಏನಪ್ಪ ನಿಲ್ತಾನೆ ಇಲ್ಲ ಗಾಡಿ, ಇಲ್ಲಿ ನಿಲ್ಸಲ್ವಾ ಹೆಂಗೆ? ನಿಲ್ಲಿಸ್ತಾರೆ ಬಟ್ಟು ಸ್ಲೋಗೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇದೆ ಅಲ್ವಾ ಟ್ರೈನು. ಸೊ ಈ ಟ್ರ್ಯಾಕ್ ಮೇಲೆ ನಿಲ್ಲಿಸ್ಬೇಕು ಅಂತ ಅವ್ರಿಗಿರುತ್ತೆ. ಸೊ ನಂದು ಬಂದುಬಿಟ್ಟು S4 ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲ ಒಂದು ಸ್ಲೀಪಿಂಗ್ ಕೋಚು ಅಂದರೆ ಫಸ್ಟ್ ಕ್ಲಾಸ್ AC ಅವೆಲ್ಲ. ಸೊ ನಂದು ಇನ್ನೂ ಹಿಂದೆ ಬರುತ್ತೆ. ಸೊ ನಡ್ಕೊಂಡು ಹೋಗ್ತೀನಿ. ನಿಲ್ಲಿಸ್ರಪ್ಪವು ನಿಲ್ಲಿಸ್ತಾನೆ ಇಲ್ಲ ಗೈಸ್. ನಂದು S4 ಬಿಡಿ, ಇನ್ನೂ ಮುಂದೆ ಬರುತ್ತೆ, ಇನ್ನು ಹಿಂದೆ ಆ ಕಡೆ ಹೋಗ್ಬೇಕು. ಇನ್ನೂ ಕರೆಕ್ಟಾಗಿ ಹೋಗ್ತಾಯಿದೆ ಟ್ರೈನು. ನೋಡಪ್ಪ ಜನಗಳು ನೋಡಪ್ಪ ಯಾವ ಥರ ಬರ್ತಾರೋ. ಅಜ್ಜಿ ನೋಡಿ ಮಾಸ್ಕ್ ಹಾಕ್ಕೊಂಡು ಹೋಗ್ತಾರೆ. ಇವಾಗ ಟೈಮ್ ಬಂದುಬಿಟ್ಟು 9:04 ಆದರೆ ಆಗ್ತಾಯಿದೆ. ಟ್ರೈನ್ ಬಂದುಬಿಟ್ಟು ಒಂದು ಕೆಂಗೇರಿಗಾದರೆ ಬಂದಿದೆ. ಇವಾಗ ನೋಡ್ಬೋದು ನೀವು, ನಿಮ್ಗಲ್ಲಿ ಕಾಣಿಸ್ತಾ ಇದೆ ಕೆಂಗೇರಿ. ನೋಡಪ್ಪ ಬಿಸಿ ಬಿಸಿ ಮದ್ದೂರೊಡೆನಂತೆ. ನಮ್ಮ ಮದ್ದೂರೊಡೆ ಆದರೆ ಬರ್ತಾಯಿದೆ. ಎಲ್ಲರೂ ತಿಂದಿರ್ತೀರಾ ಮದ್ದೂರೊಡೆನ? ಸೊ ಈ ಪಕ್ಕದಲ್ಲಿ ಒಬ್ಬರು ಹಿಂದಿಯವ್ರು ಕೂತ್ಕೊಂಡಿದ್ರು. ಅವ್ರು ಹೇಳಿದ್ರು ಈ ಥರ ಮದ್ದೂರೊಡೆ ತಿಂಡಿ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳಿದೆ ನನಗೆ ಗೊತ್ತು ಮದ್ದೂರೊಡೆ ನಾನು ತಿಂದಿದ್ದೀನಿ ಅಂತ ಎಲ್ಲ ಹೇಳ್ತಾಯಿದ್ದೆ. ನೋಡಿ ಚೆನ್ನಾಗಿದೆ ತಿನ್ನೋಕ್ಕೆ. ನನ್ನ ಫ್ರೆಂಡ್ ಆದರೆ ಈ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ವ ಅವ್ರಿಗೆ ಕೊಡಿಸಿದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರು. ಜಾಲಿ ಮಂಡ್ಯ ರೈಲ್ವೆ ಸ್ಟೇಷನ್ ಪೂರ ಖಾಲಿ ನೋಡಿ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 10:19 ಆಗ್ತಾಯಿದೆ. ಇವಾಗ ಟ್ರೈನ್ ಬಂದುಬಿಟ್ಟು ಮಂಡ್ಯಗಾದರೆ ಬಂದಿದೆ. ಆ್ಯಕ್ಚುಲಿ ಒಂದು 19 ನಿಮಿಷ ಒಂದು ಡಿಲೇ ಆದರೆ ಆಗಿದೆ. ಯಾಕಂದರೆ ಅಲ್ಲೇ ಸ್ವಲ್ಪ ಹೊತ್ತು ಡಿಲೇ ಆಗಿತ್ತಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದು ಡಿಲೇ ಆಯಿತು. ಆವಾಗಲೇ ಬರ್ತಾಯಿದ್ದೆ ಒಂದು ಟ್ರೈನ್ ಹತ್ತಿ, ನನ್ನ ಮೈಕ್ ಆದರೆ ಕಳೆದೋಯ್ತು. ಫುಲ್ ಆದರೂ ಹುಡುಕ್ಬಿಟ್ಟೆ ನಾನು, ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹುಡುಕ್ಬಿಟ್ಟೆ. ಬಟ್ ಅದು ಸಿಗಲಿಲ್ಲ ನನಗೆ ಮತ್ತು ನನ್ನ ಫ್ರೆಂಡು ಅಂದರೆ ಅಲ್ಲಿ ಒಬ್ಬರು ಕೂತ್ಕೊಂಡಿದ್ರು, ಒಬ್ಬರು ವ್ಯಕ್ತಿ. ಅವ್ರನ್ನ ಎಲ್ಲ ಕೇಳಿದೆ, ಪಾಪ ಗಾಬರಿ ಪಡಿಸ್ಬಿಟ್ಟೆ ಅವ್ರನ್ನ. ಸರ್ ಈ ಥರ ಆಗೋಯ್ತು, ಮೈಕೆಲ್ಲ ಕಳೆದೋಗಿದೆ ಅಂತ. ಮತ್ತು ಅವ್ರು ಇಟ್ಕೊಂಡು ಹೇಳಿದ್ರು ನೋಡಿ ಅಲ್ಲೇ ಎಲ್ಲಾದರೂ ನೋಡಿ ಅಂತ ಹುಡುಕಿದ್ರು ಸ್ವಲ್ಪ ಹೊತ್ತು. ಮತ್ತು ನನ್ನ ಬ್ಯಾಗ್ ಮೇಲೆ ಬಿದ್ದಿತ್ತು, ಎತ್ಕೊಟ್ರು. ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ ಗೈಸ್. ನೋಡಿ ಗೈಸ್, ಇವಾಗ ಟ್ರೈನ್ ಬಂದುಬಿಟ್ಟು ಮೈಸೂರು ರೈಲ್ವೆ ಸ್ಟೇಷನ್ಗೆ ಆದರೆ ಬಂದಿದೆ. ಇವಾಗ ಟೈಮ್ ಬಂದುಬಿಟ್ಟು 11:05 ಆದರೆ ಆಗ್ತಾಯಿದೆ. 5 ನಿಮಿಷ ಡಿಲೇ ಆದರೆ ಆಗಿದೆ ಇವಾಗ. ಸೊ ಬನ್ನಿ ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ ಯಾವ ಥರ ಇದೆಯೋ, ಮೈಸೂರು ಜಂಕ್ಷನ್ ಇದು. ಸೊ 5 ನಿಮಿಷ ಲೇಟ್ ಆದರೆ ಆಗಿದೆ ಇಲ್ಲಿಗೆ ಬರೋಕ್ಕೆ ಟ್ರೈನು. ಸೊ ನೋಡಿ ಯಾವ ಥರ ಇದೆಯೋ, ಜನರು ನೋಡಿ ಯಾವ ಥರ ಇದ್ದಾರೋ, ಯಾವ ಥರ ಹೋಗ್ತಾಯಿದ್ದಾರೋ ಬರ್ತಾಯಿದ್ದಾರೋ ನೋಡ್ಬೋದು. ನಿಮ್ಗೆ ಯಾವ ಥರ ಕಾಣಿಸ್ತಾರೋ ಜನರು. ಸೊ ಇನ್ನೂ ತುಂಬ ದೂರ ಆದರೆ ಹೋಗ್ಬೇಕು ನಾವು. ಸುಮಾರು ಒಂದು 18 ಅವರ್ಸಲ್ಲಿ ಟೋಟಲ್ ಒಂದು 18ರಿಂದ 20 ಗಂಟೆ ಕಂಪ್ಲೀಟ್ ಒನ್ ಡೇ 24 ಅವರ್ಸ್ ಟ್ರೈನಲ್ಲಾದರೆ ಇರ್ತೀವಿ ನಾವು. ನೋಡಿ ನೀವು ನಮ್ಮ ಟ್ರೈನ್ ಈ ಥರ ಕಾಣಿಸುತ್ತೆ ನೋಡ್ಬೋದು. ಅಲ್ಲಿ ನೋಡಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಮೈಸೂರು ಜಂಕ್ಷನ್ ಅಂತ ಹೇಳ್ಬಿಟ್ಟು. ಮತ್ತು ಮೈಸೂರವ್ರು ಯಾರು ಇದ್ದರೂ ಎಲ್ಲ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮ್ಮ ಮೈಸೂರು ಅಂತ ಒಂದು ಕಾಮೆಂಟ್ ಮಾಡಿ. ತುಂಬ ಖಾಲಿ ಇದೆ ಗೈಸ್, ನೈಟ್ ಆಗುತ್ತಲ್ಲ ನೋಡಿ. ಅಲ್ಲಿ ಚೆಕ್ಕಿಂಗ್ ಯಾರು ಕೇಳ್ತಾ ಇದ್ದಾರೆ ಯಾವ ಸೀಟು ಏನು ಅಂತ ಹೇಳ್ಬಿಟ್ಟು, ಔಟ್ಸೈಡನ್ನು ಕೇಳ್ತಾ ಇದ್ದಾರೆ. ಆ ಥರ ಆ್ಯಕ್ಚುಲಿ ಸೀಟ್ ಇದೆ ಅಲ್ವಾ, ಈ ಕಡೆ ವಿಂಡೋ ಸೀಟು ಅದು ನಂದಲ್ಲ, ವಿಂಡೋ ಸೀಟು. ಆ ಕಡೆ ಪಕ್ಕದಲ್ಲಿ ಒಬ್ಬರು ಹಿಂದಿಯವ್ರು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಬ್ರೋಗೆ ಹೇಳಿದೆ ನಾನು ಈ ಥರ ವೀಡಿಯೋಸ್ ಮಾಡಬೇಕು ಬಿಡಿ ಅಂತ ಹೇಳಿದೆ. ಸೊ ಅವರು ಇಲ್ಲಿ ಬಿಟ್ಟರು. ಸೊ ಅದರಿಂದ ಬಂದು ಇಲ್ಲಿ ಕೂತ್ಕೊಂಡು ಒಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೋಡಿ ಬೌನ್ಸ್ ಬಿಸ್ಕೆಟ್ ತಿಂತಾಯಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಟೈಮ್ ಬಂದುಬಿಟ್ಟು 6:24 ಆದರೆ ಆಗ್ತಾಯಿದೆ. ಸೊ ನಮ್ಮ ಟ್ರೈನು ಒಂದು ಸುಬ್ರಹ್ಮಣ್ಯ ಬಿಟ್ಟಾದರೆ ಮುಂದಕ್ಕೆ ಹೋಗ್ತಾಯಿದೆ, ಸುಬ್ರಹ್ಮಣ್ಯ ರೋಡು. ಸೊ 16 ಮಿನಿಟ್ಸ್ ಡಿಲೇದಲ್ಲಾದರೂ ಹೋಗ್ತಾಯಿದೆ ಟ್ರೈನು. ಇಲ್ಲಿ 6 ಗಂಟೆಗಾದರೆ ಬಂತು. ಸೊ 6:16 ಬಂತಿಲ್ಲಿ. ಸೊ 6 ಗಂಟೆಗೆ ಬರಬೇಕಾಗಿರೋದು. ನೈಟ್ ಬಂದುಬಿಟ್ಟು ಒಂದು ಡೀಸೆಲ್ ಲೋಕೋಮೋಟಿವ್ ಇತ್ತು. ಇವಾಗ ಬಂದುಬಿಟ್ಟು ಒಂದು ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ಆಗಿ ಒಂದು ಕನ್ವರ್ಟ್ ಆಗಿದೆ ನಮ್ಮ ಟ್ರೈನ್ ಇವಾಗ. ಸೊ ನೈಟೇ ಚೇಂಜ್ ಆಗೋದು. ಬಿಂದು ನೀರು ಕುಡ್ದಿದ್ದೀರಲ್ವ, ಬಿಂದು ನೀರು ಅದು ನೋಡಿ ಈ ಪುತ್ತೂರಲ್ಲೇ ತಯಾರಾಗಿರೋಂಥದ್ದು. ಇಲ್ಲೇ ಎಲ್ಲ ಇದೆ ಫ್ಯಾಕ್ಟ್ರಿ ಹೇಳ್ತಾ ಇರ್ತಾರಲ್ವ. ಸೊ ಅದೇ ರೈಲ್ವೆ ಸ್ಟೇಷನಲ್ಲಿದೆ ನಾನು. ನೋಡಿ ಯಾವ ಥರ ಕಾಣಿಸುತ್ತೋ ನೋಡಿ. ಇಲ್ಲೊಂದು ಬಸ್ ನೋಡಿ ಯಾವ ಥರ ನಿಲ್ಲಿಸೋರು.
135666 ಅಂತ ಹೇಳ್ಬಿಟ್ಟು ಇದೆ. S4 ಇದೀವಿ ನಾವು ಇವಾಗ. ನೋಡ್ರಪ್ಪ ಬೆಳಗ್ಗೆನೆ ಚಳಿ ಯಾವ ಥರ ಹೊಡಿತಾ ಇದೆಯೋ. ಈ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಸಖತ್ತಾಗಿದೆಯೋ ನೋಡೋಕ್ಕೆ. Name. Narayan. Which languages you know? Tulu. And? Tulu and? Tulu, Malayalam. Tamil. ನೋಡಿ ಗೈಸ್, ನನಗೆ ತುಳು ಗೊತ್ತಿಲ್ಲ, ಮಲಯಾಳಂ ಗೊತ್ತಿಲ್ಲ, ಮತ್ತು ತಮಿಳು ಗೊತ್ತಿಲ್ಲ. ಸೊ ಸಾರಿಗೆ ಇಂಗ್ಲೀಷ್ ಗೊತ್ತಿಲ್ವಂತೆ. ಇವನು ಕನ್ನಡ. ನೋಡಿ ಗೈಸ್, ಕಮ್ಯುನಿಕೇಷನ್ ಪ್ರಾಬ್ಲಮ್ಮು. ಸೊ ನಾವು ಇವಾಗ ನೋಡಿ ಯಾವ ಥರ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ 3 ಲ್ಯಾಂಗ್ವೇಜಸ್ ಬರುತ್ತೆ, ಅದು ನನಗೆ ಗೊತ್ತಿಲ್ಲ. ಸೊ ನನಗೆ ಬರೋ ಲ್ಯಾಂಗ್ವೇಜಸ್ ಅವ್ರಿಗೆ ಗೊತ್ತಿಲ್ಲ. ಸೊ ಇವಾಗ ಕಮ್ಯುನಿಕೇಟ್ ಮಾಡೋಣ, ಯಾವ ಥರ ಮಾಡ್ತೀನಿ ನೋಡಿ. ಇವಾಗ ಅವ್ರನ್ನ ತುಳುದಲ್ಲಿ ಸ್ವಲ್ಪ ಮಾತಾಡ್ತೀನಿ. ಸರ್, ಕೆನ್ ಯು ಲರ್ನ್ ಮಿ ತುಳು? ತುಳು ತುಳು ಯಾವ್ದು ಒಳಗೆ ಹೋಗ್ಬೇರಿ ಏನು ಉಡುಪಿ ಹೋಗ್ಬೇ ಉಡುಪಿ ಹೋಗ್ಬೇ ಈಗಲೂ ಒಳಗೆ ಹೋಗೋಣ ಮುರುಡೇಶ್ವರ ಹೋಗೋಣ ಮುರುಡೇಶ್ವರ ಹೋಗ್ತಾ ಇದ್ದೀನಿ. ಓಕೆ. ಸೊ ಕೆನ್ ಯು ಲರ್ನ್ ಮಿ ಸಮಥಿಂಗ್ ಇಂಗ್ಲೀಷ್, ಲಿಟಲ್ ಬಿಟ್ ವರ್ಡ್ಸ್? ವರ್ಡ್ಸ್ ವಾಟ್ ಈಸ್ ಟೆಲಿಂಗ್? ವಾಟರ್ ಪಾನಿ ವಾಟರ್, ನೀರು, ತುಳು ನೀರು. ನೋಡಿ ಗೈಸ್, ನೀರನ್ನು ಒಂದು ತುಳುದಲ್ಲಿ ನೀರು ಅಂತಾರ, ನೀರೇ ಅಂತಾರೆ, ಬೇರೆ ಏನನ್ನಲ್ಲ. ಫುಡ್ಡು ಉಂಬು ಟಿಫನ್ ಅಂದ್ರೆ ಹಸನಾಗ ಉಂಬು ಟಿಫನ್. ವಾಟ್ ಈಸ್ ವೆಜಿಟೇಬಲ್? ನೀನು ತರಕಾರಿ. ಕೋಕೋನಟ್ ತೆಂಗೈ ಪರಂದು ಬೆತ್ತ ಕಜಪ್ಪಾಯಿ. வெஜிடபிள்ஸ் என்ன பேர்? நேம்
ಗುಳ್ಳ ಗುಳ್ಳ. ಗುಳ್ಳ ಅನ್ಕೊಂಡ ಕತ್ರಿಕಾಯಿ ಗುಳ್ಳ ಅಂತಾರೆ ಅಂತೆ ಗುಳ್ಳ. ವೆಜಿಟೇಬಲ್ಸ್ ಬೆಳ್ಳರಿಕಾಯಿ ಬೆಳ್ಳರಿ ಮತ್ತು ವಾಟ್ ಈಸ್ ಸನ್ ಸನ್ ಬೆಂಡೆ ಸನ್ ಹಾಂ ಸೂರ್ಯ ಸೂರ್ಯಗ ತುಳು 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 ಸೂರ್ಯಗೆ ಸೂರ್ಯಗೆ ಸೂರ್ಯನೇ ಬರ್ಪಣ ಸೂರ್ಯನೇ ಬರ್ಪಣ ಸೇಮ್ ವಾಟ್ ಈಸ್ ಟ್ರೈನ್ ಟ್ರೈನ್ ಇನ್ ತುಳು ಟ್ರೈನೇ ಬರ್ಪಣ ಟ್ರೈನೇ ನೋ ರೈಲು ನೋ ಟ್ರೈನ್ போகணும் ஒரு ட்ரெயினுக்கு போகணும்னா ವಾಟ್ ಈಸ್ ಫೇಮಸ್ ಫುಡ್ ಇನ್ ಯುವರ್ ವಿಲೇಜ್ ಫುಡ್ ಉಡುಪಿ ಫೇಮಸ್ ಫುಡ್ ಕಡಿಲ್ ಕಡಿ मतलब means rice what is famous agriculture famous agriculture அங்க வந்து பூரா ಈ ಗುಳ್ಳ ಮತ್ತು ಗುಳ್ಳನೇ ಫೇಮಸ್ ಮುಟ್ಟು ಗುಳ್ಳ ಫೇಮಸ್ agriculture famous ಗುಳ್ಳ your native ಉಡುಪಿ you had breakfast ಇಡ್ಲಿ completed ಇಡ್ಲಿ ಬರು ಇಡ್ಲಿ ಟಿಫನ್ ಎಲ್ಲ ಬರು ಬೆಳಗ್ಗೆನೇ ಒಳ್ಳೆ ಚಳಿ ಆದರೆ ಹೊಡಿತಾ ಇದೆ ಜಡಿ ನೋಡಿ ಯಾವ ಥರ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಟ್ರೈನು ಸುಮಾರು ಲಾಂಗ್ ಅದ ಇದೆ ನೋಡಿ ಇಲ್ಲಿಂದ ಎಷ್ಟು ದೂರ ಕಾಣಿಸುತ್ತಪ್ಪ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯೋ ಆ ನೀರು ಹೊಡಿತಾ ಇರೋದು ಎಲ್ಲಿಂದ ಬರ್ತಾಯಿದೆ ಗೊತ್ತಿಲ್ಲ ಮೇಲಿಂದ ಬರ್ತಾಯಿದೆ ಸೈಡಲ್ಲಿಂದ ಬರ್ತಾಯಿದೆ ಗೊತ್ತಿಲ್ಲ ಒಂದೇ ಹೊಡಿತಾ ಇದೆ ಮುಖಕ್ಕಾದರೆ ಈಗ ಹೊಡಿತಾ ಇದೆ ನೋಡಿ ತೆಂಗಿನಕಾಯಿಗಳು ಈ ಕಡೆ ತುಂಬ ಫೇಮಸ್ ಅನಿಸುತ್ತೆ ತೆಂಗಿನಕಾಯಿಗಳು ಮತ್ತು ಅಡಿಕೆ ತೋಟ ಎಲ್ಲ ಫುಲ್ಲು ಎಕರೆಗಟ್ಟಲೆ ಹಾಕ್ಬಿಟ್ಟಿರ್ತದೆ ದಕ್ಷಿಣ ಕರ್ನಾಟಕದಲ್ಲಿ ನೋಡಿ ಆ ಥರ ಇದೆಯೋ ನೀರು ಹರ್ಕೊಂಡು ಹೋಗ್ತಾ ಇರೋದು ಇದು ಈ ನದಿಗಳ ನೀರು ಆ ಕಡೆಯಿಂದ ಈ ಕಡೆಗೆ ಬರೋಕ್ಕೆ ಸೊ ಅದಕ್ಕೆಲ್ಲ ಅದು ನದಿ ನೀರದು ನೋಡಿ ಇದೆಲ್ಲ ಇದ್ರದ್ದು ರೈಲ್ವೆ ಇದು ಕಲ್ಲುಗಳು ಹಾಕಿರೋದು ಸೊ ಗೊತ್ತಲ್ವ ಕಲ್ಲುಗಳು ಏನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಲ್ಲು ಏನು ನೋಡಿ ಗೈಸ್ ನಮ್ಮ ಟ್ರೈನಲ್ಲಿ ಒಬ್ಬ ಹಿಂದಿಯವರಾದರೆ ಬಂದಿದ್ದಾರೆ ಬೈ ಅಪ್ಪ ನಾಮ್ ಬಾಲೋ ಬೈ मेरा नाम सुहेल है भाई। हाँ किधर से हो आप? यूपी। कैसा है ट्रेन जर्नी? ट्रेन अच्छा है भाई। नाइट कितने बजे सोया था आप? नाइट में 12 बजे सोया था, 6 बजे। क्यों लेट वेकअप है आप? नींद नहीं आया ट्रेन में इसीलिए। हाँ अभी उतरना ना मंगलूर में आप? अभी जाने का। कैसा था ये जर्नी सभी? अच्छा था। अब किधर जाओगे आप? मैं मैंगलोर में जाऊंगा, काम के लिए आया था। काम के लिए आया था। क्या काम करते हो आप? सैलून का काम। सैलून में काम करते हैं क्या? बैंगलोर से मंगलूर क्यों जा रहे हैं? काम के लिए जा रहा हूँ, उधर अच्छा नहीं लगा इधर इसीलिए आया। उधर अच्छा नहीं लगा इसीलिए जाओगे क्या? नाश्ता हो गया क्या अभी? अभी नहीं हुआ भाई। अभी नींद उतर है। हाँ। आपका बेटी यही है ना? मैं लिया था कल। थैंक यू बाय। ನೋಡಿ ಗಾಯ್ಸ್ ಯಾವ ಥರ ಕಾಣಿಸುತ್ತೋ ಬೆಟ್ಟರು ಬೆಳಗ್ಗೆ ಚಳಿಯಲ್ಲಿ ಯಾವ ಥರ ಕಾಣಿಸುತ್ತೋ ನೋಡಿ ಗಾಯ್ಸ್ ಅಡಿಕೆ ಎಷ್ಟು ಚೆನ್ನಾಗಿದೆ ನೋಡಿ ನೀರಿದು Come share my pillow and rain go away. ನೋಡಿ ಗಾಯ್ಸ್ ಯಾವ ಥರ ಇದೆಯೋ ಹೆವಿ ಡೇಂಜರಸ್ ಪ್ಲೇಸ್ ಇದು ಇದ್ರಲ್ಲಿ ನಾವು ನೋಡಿ ಯಾವ ಥರ ಇದೆಯೋ ಹೆವಿ ಡೇಂಜರ್ ಇದು ನೋಡಿ ಯಾವ ಥರ ಕಾಣಿಸುತ್ತೆ ಕೆಳಗಡೆ ಇಷ್ಟೇ ಜಾಗ ಇಲ್ಲೇ ಟ್ರೈನ್ ಹೋಗ್ತಿರೋದು ಫುಲ್ಲು ಇದು ಬಂದ್ಬಿಟ್ಟು ಅಂದರೆ ಇಲ್ಲಿ ಒಂದು ಟ್ರ್ಯಾಕ್ ಹಾಕಿದ್ದಾರೆ ಈ ಕಡೆಯಿಂದ ಒಂದು ನದಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಒಂದು ಟ್ರ್ಯಾಕನ್ನು ಹಾಕಿದ್ದಾರೆ ಇಲ್ಲಿ ಬಂಟ್ವಾಳದಾಗಾದರೆ ಬಂದಿದೆ ಇವಾಗ ಆ್ಯಕ್ಚುಲಿ ಬಂದುಬಿಟ್ಟು 7:30 ಬರಬೇಕಾಗಿದ್ದು 7:23 ಬಂದಿದೆ ಆದರೆ ಸ್ವಲ್ಪ ಬೇಗನೆ ಬಂದಿದೆ ಮಂಗಳೂರು ರೈಲ್ವೆ ಸ್ಟೇಷನ್ ಆದರೆ ಬಂದಿದ್ದೀನಿ ಸೊ 8:16 ಬರಬೇಕಾಗಿರೋ ಟ್ರೈನು 8 ಗಂಟೆಗಾದರೆ ಬಂದಿದೆ ಇವಾಗ ಸೊ ನೈಟ್ ಬಂದುಬಿಟ್ಟು ಡೀಸೆಲ್ ಲೋಕೋಮೋಟಿವ್ ಇತ್ತು ಇವಾಗ ಬಂದುಬಿಟ್ಟು ಒಂದು ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ಆಗಿದೆ ನೋಡಿ ಮಂಗಳೂರು ಯಾರು ಇದ್ದೀರೋ ಅವರೆಲ್ಲ ಕಾಮೆಂಟ್ ಮಾಡಿ ನನ್ನ ವೀಡಿಯೋಗೆ ನೋಡಿ ಯಾವ ಥರ ಇದೆಯೋ ರೈಲ್ವೆ ಸ್ಟೇಷನು ಮಂಗಳೂರು ರೈಲ್ವೆ ಸ್ಟೇಷನು ಸೊ ನಾನು ಬರಬೇಕಾಗಿರೋ ಟೈಮ್ ಬಂದುಬಿಟ್ಟು ಒಂದು 8:16 ಬರಬೇಕಾಗಿರೋದು ಅಂದರೆ ಮೊದಲೇ ಬಂದುಬಿಟ್ಟಿದೆ ಟ್ರೈನ್ ಬೇಗ ಬಂದುಬಿಟ್ಟಿದೆ 16 ನಿಮಿಷ ಬೇಗ ಬಂದುಬಿಟ್ಟಿದೆ ನೋಡಿ ನಾನು ಪ್ಲಾಟ್ಫಾರ್ಮ್ ನಂಬರ್ 3ರಲ್ಲಿದ್ದೀನಿ ನೋಡಿ ಯಾವ ಥರ ಇದೆಯೋ ನೋಡಿ ಇದು ಮಂಗಳೂರು ರೈಲ್ವೆ ಸ್ಟೇಷನ್ ನಿಮ್ಗೆ ಕಾಣಿಸ್ತಿದೆ ನೋಡಿ
ಎಲ್ಲ ಮಂಗಳೂರಿಗೆ ನೋಡಿ ಯಾವ ಥರ ಇದ್ದಾರೆ ಜನ. ಬೆಳಗ್ಗೆನೆ ಆ ಥರ ಇದ್ದಾರೆ ನೋಡಿ. ಹೆವಿ ಆಗಿದ್ದಾರೆ ಜನ, ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಯಾವ ಥರ ಇದ್ದಾರೆ. ಎಲ್ಲ ಮಂಗಳೂರು ರೈಲ್ವೆ ಸ್ಟೇಷನ್. ಯಾರ್ಯಾರು ಮಂಗಳೂರು ಕಡೆಯವರು ಇದ್ದಾರೋ ಎಲ್ಲ ಒಂದು ಕಾಮೆಂಟ್ ಮಾಡಿ, ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಗೈಸ್, ಇವಾಗ ಬಿಸಿ ಬಿಸಿ ಹಾಲು ತಗೊಂಡು ಆದರೆ ನಾನು ಬರ್ತಾಯಿದ್ದೀನಿ. ಬೆಳಗ್ಗೆನೆ ಹಾಲು ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ ಗೈಸ್. ನೋಡಿ ಜನರು ಯಾವ್ದಾರ ಬರ್ತಾ ಇದಾರೋ. ನೋಡಪ್ಪ, ಇದೆ ಮಂಗಳೂರು ಜಂಕ್ಷನು ಯಾವ ಥರ ಇದೆಯೋ ನೋಡಿ. ಪೂರ್ತಿ ಇದೆಲ್ಲ ಮಂಗಳೂರು ಜಂಕ್ಷನ್ ನೋಡಿ. ಮೇಲೇನೆ ಹಾಕಿದ್ದಾರೆ ಯಾವ ಥರ ಇದೆಯೋ ನೋಡಿ. ಸುಮಾರು ಹೊತ್ತಾದರೆ ನಿಲ್ಲಿಸ್ಬಿಟ್ಟಿದ್ರು ಇಲ್ಲಿ ಮಂಗಳೂರು ಜಂಕ್ಷನಲ್ಲಿ. ಸುಮಾರು ಒಂದು ಅರ್ಧ ಗಂಟೆ ಮೇಲೆ ನಿಲ್ಲಿಸ್ಬಿಟ್ಟಿದ್ರು. ಯಾಕಂತ ಹೇಳಿದರೆ ಟಿಫನ್ ತಿನ್ನೋರೆಲ್ಲ ತಿನ್ಕೋಬೋದು ಅಂತ ಹೇಳ್ಬಿಟ್ಟು. ನನಗೇನೋ ಹಸುವಾಗಿಲ್ಲ, ಅದಕ್ಕೆ ತಗೊಂಡಿಲ್ಲ ಟಿಫನ್ನು. ತಗೊಳ್ಳೋಣ ನೋಡಿ, ಮಂಗಳೂರು ಜಂಕ್ಷನ್ ಇದೆ. ಆದ್ರೂ ಒಂದು 16 ಮಿನಿಟ್ಸ್ ಬೇಗ ಬಂದುಬಿಡ್ತು. ಯಾಕಂತ ಹೇಳಿದರೆ ಇದು ರನ್ನಿಂಗ್ ಆಗೋದು ಇನ್ನು ಹಾಫ್ ಆನ್ ಅವರ್ ಇಲ್ಲೇ ಗ್ಯಾಪ್ ಕೊಟ್ಬಿಟ್ನಲ್ಲ. ನೋಡಿ ಮಂಗಳೂರು ಸೆಂಟ್ರಲ್ಲು ಯಾವ ಥರ ಇದೆ. ಇದು ಮಂಗಳೂರು ಸೆಂಟ್ರಲ್ಲು. ಇಲ್ಲಿ ನೋಡಿ, ಮೊದಲು ಬಂದುಬಿಟ್ಟು ನಮ್ಮದು ಮೀಟ್ರ್ ಗೇಜ್ ಇತ್ತು. ಇವಾಗ ಅಂದರೆ ಪಟ್ಟಿಗಳಿದೆ ಅಲ್ವಾ, ಅದು ಮೀಟ್ರ್ ಗೇಜ್ ಇದ್ದಿದ್ದು 1 ಮೀಟ್ರ್ ಅಷ್ಟೇ. ಇವಾಗ ಬ್ರಾಡ್ ಗೇಜ್ ಆಗಿದೆ. ಅಂದರೆ ಬ್ರಾಡ್ ಗೇಜ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ. ಪೂರ್ಣಚಂದಿರ ರಜ ಹಾಕಿದ ನನ್ನಯ ಮುರುಳುನೇ. ಹಾಯ್ ನೋಡ್ರಪ್ಪ, ಟ್ರೈನ್ಗೆ ನೀರು ಯಾವ ಥರ ಫಿಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ಇದರಲ್ಲಿ ಇರುತ್ತಲ್ವ, ಅದರಿಂದ ಒಂದು ಪೈಪ್ನ ತೊಗೊಂಡು ನೋಡಿ ಯಾವ ಥರ ಕನೆಕ್ಷನ್ ಕೊಟ್ಟು ನೋಡಿ ಯಾವ ಥರ ಫಿಲ್ ಮಾಡ್ತಾಯಿದ್ದಾರೆ ನೀರನ್ನು. ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಮಾಡ್ತಾರೆ. ಒಂದು 20 ಮಿನಿಟ್ಸ್ ಆಗುತ್ತಂತೆ ಫಿಲ್ ಆಗೋಕ್ಕಿದು ಪೂರ್ತಿ. ಅಂದರೆ ಈ ಥರ ಫುಲ್ ಇರ್ತವೆ ಎಲ್ಲ, ಒಂದು ಕಂಪಾರ್ಟ್ಮೆಂಟ್ಗೆ ಒಂದೊಂದು ಇರ್ತದೆ ಆ ಥರ. ನೋಡೋದು ಯಾಕೆ ಕಿತ್ಕೊಂಬಂದ್ಬಿಡ್ತು. इडली डोसा पूरी भाजी इधर आओ 1 मिनट भाई, पूरी भाजी इधर आओ भाई. इडली वड़ा नाश्ता ब्रेकफास्ट इडली वड़ा. ನೋಡಿ ಗೈಸ್, ಇವಾಗ ನಾನು ಬಂದುಬಿಟ್ಟು ಒಂದು ಮಂಗಳೂರಿನ ಒಂದು ಇಡ್ಲಿ ಆದರೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ತಾನೇ ತರಿಸಿದೆ ಇಡ್ಲಿನ ನೋಡಿ. ನಿಮ್ಗೆ ಈ ಥರ ಕಾಣಿಸುತ್ತೆ ಇಡ್ಲಿ. ಚಟ್ನಿ ಸಾಂಬಾರಿದೆ. ಸೊ ತಿನ್ನೋಣ ಯಾವ ಥರ ಇರುತ್ತೆ ಎಲ್ಲ ಟೇಸ್ಟ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ. ಏನು ಈ ಥರ ಇದೆ ಇಡ್ಲಿ ಇದು ನೋಡಿ ಗೈಸ್, ಯಾವ ಥರ ಇದೆ ಇಡ್ಲಿ. ಒಂದು ಆ್ಯಪಲ್ ಕೇಕ್ ಬರುತ್ತಲ್ವ ಅದು ಬೇಕ್ರೀಸಲ್ಲಿ, ಸೊ ಆ ಟೈಪ್ ಇದೆ ಇದು. ಚಟ್ನಿ ಕಡಿಮೆ ಹಾಕಿದ್ದಾರೆ ಗೈಸ್, ತುಂಬ ಕಡಿಮೆ ಹಾಕಿದ್ದಾರೆ ಚಟ್ನಿ. ನಾನು ಚಟ್ನಿ ಜಾಸ್ತಿ ತಿಂತೀನಿ, ಕಡಿಮೆ ಹಾಕೋರೆ. ಇರಲಿ ಅಡ್ಜಸ್ಟ್ ಮಾಡೋಣ. ಚೆನ್ನಾಗಿದೆ ಗೈಸ್. ಒಳ್ಳೆ ಟೇಸ್ಟ್ ಆಗಿ ಸಿಗ್ತದೆ ನನಗೆ ಇವತ್ತು ಬೆಳಗ್ಗೆ. पूरी भाजी डोसा इडली. ಹಾಯ್ ಇಡ್ಲಿ ಬಾಯ್. पूरी भाजी डोसा इडली. ನೋಡಿ ಗೈಸ್, ಟ್ರೈನ್ ಬಂದುಬಿಟ್ಟು ಇವಾಗ ಸೂರತ್ ಕಲ್ಗಾದರೆ ಬಂದಿದೆ. ಟ್ರೈನ್ ಬರಬೇಕಾಗಿರೋ ಟೈಮ್ ಬಂದುಬಿಟ್ಟು 9:48ಗೆ. ಇವಾಗ 10 o'clock ಆದರೆ ಆಗಿದೆ. ಒಂದು 12 ಮಿನಿಟ್ಸ್ ಡಿಲೇ ಆದರೆ ಆಗಿದೆ. ಸೂರತ್ ಕಲ್ ಒಂದು ರೈಲ್ವೆ ಸ್ಟೇಷನ್ ಯಾವ ಥರ ಇದೆಯೋ ಗೈಸ್. ಇದು ಬಂದುಬಿಟ್ಟು ಒಳಗಡೆ ಗುಹೆ ಗೈಸ್. ಸುಮಾರು ಒಂದು 3-4 ಕಿಲೋಮೀಟ್ರ್ ಗುಹೆ ಆದರೆ ಇರುತ್ತೆ ನೋಡಿ. ಎಷ್ಟು ದೂರ ಇದೆಯೋ. ಒಳಗಡೆ ಲೈಟಿಂಗ್ಸ್ ಎಲ್ಲ ಅಳವಡಿಸಿದ್ದಾರೆ ಆ ಗುಹೆ ಒಳಗಡೆ. ಸುಮಾರು ಒಂದು ಹಿಲ್ಸು ಟನಲ್ ಥರ ಮಾಡಿದ್ದಾರೆ ಗೈಸ್. ಇದು ನೋಡಿ ಗೈಸ್, ನಮ್ಮ ಉಡುಪಿ ರೈಲ್ವೆ ಸ್ಟೇಷನ್ನು ಯಾವ ಥರ ಕಾಣಿಸುತ್ತೋ. ಇಲ್ಲಿಗೆ ಒಂದು 16 ನಿಮಿಷ ಬೇಗ ಆದರೆ ಬಂದಿದೆ ಒಂದು ಟ್ರೈನು. ನೋಡಿ ಯಾವ ಥರ ಕಾಣಿಸುತ್ತೋ. ಜನಗಳೆಲ್ಲ ಯಾವ ಥರ ಇದ್ದಾರೆ ಅಂತೇಳ್ಬಿಟ್ಟು ಒಳ್ಳೆ ವೈಬ್ ಆದರೆ ಸಿಗ್ತಾಯಿದೆ ನನಗೆ ಉಡುಪಿ ರೈಲ್ವೆ ಸ್ಟೇಷನಲ್ಲಿ.
ಸೊ ನೀರು ಬಾಟ್ಲುಗಳು ನೋಡಿ ಆ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಆದರೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಯಾವ ಥರ ಇದ್ದಾರೋ ಎಲ್ಲ. ಇದು ಉಡುಪಿ ರೈಲ್ವೆ ಸ್ಟೇಷನ್ ಇದು. ನೋಡಿ ಅಲ್ಲಿ ಉಡುಪಿ ಅಂತ ಬರೆದಿದ್ದಾರೆ. ಉಡುಪಿ ರೈಲ್ವೆ ಸ್ಟೇಷನ್ ಆಗಿದ ತಕ್ಷಣ ಸುಮಾರು ಹೊತ್ತಿಗೆ ನಮ್ಮ ಕುಂದಾಪುರ ರೈಲ್ವೆ ಸ್ಟೇಷನ್ ಆದರೆ ಬರುತ್ತೆ. ಇದು ನಮ್ಮ ಜೂನಿಯರ್ NTR ಅವರ ಒಂದು ತಾಯಿಯ ಊರು ಇದು ಕುಂದಾಪುರ, ಎಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ ಯಾವ ಥರ ಇದೆ ರೈಲ್ವೆ ಸ್ಟೇಷನು. ಎಲ್ಲ ಹಳೇದು ಅನಿಸುತ್ತೆ ರೈಲ್ವೆ ಸ್ಟೇಷನು, ಆದ್ರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ನೋಡೋಕ್ಕೆಲ್ಲ ತುಂಬ ಅದ್ಭುತವಾಗಿದೆ ಇದೆ. ನನಗೆ ಎಲ್ಲ ನಾನು ಟ್ರೈನಲ್ಲಿಂದ ಫುಟೇಜ್ ಕವರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಅನಿಸುತ್ತೋ. ಸ್ವಲ್ಪ ಫಾಸ್ಟ್ ಹೋದಂಗೆ ಆಗುತ್ತೆ, ಯಾಕಂದರೆ ಟ್ರೈನ್ ಸ್ವಲ್ಪ ಸ್ಪೀಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಗ್ರೀನ್ ಕಲರ್ ಈ ಥರ ಒಂದು ಹಾಕಿದ ತಕ್ಷಣ ಇಲ್ಲಿ ಕೊನೆಯದಾಗಿ ಇದು ಲಾಸ್ಟ್ ಸ್ಟಾಪು ಮುರುಡೇಶ್ವರ ಜಂಕ್ಷನು. ನೋಡಿ ಯಾವ ಥರ ಕಾಣಿಸುತ್ತೋ ಮುರುಡೇಶ್ವರದು ಎಲ್ಲ. ನೋಡಿ ನಾನು ಕರೆಕ್ಟಾಗಿ S4 ಇತ್ತಲ್ವ, ಕರೆಕ್ಟಾಗಿ ಬಂದುಬಿಟ್ಟೆ. ನೋಡಿ ಮುರುಡೇಶ್ವರ ಅಂತ ಹಾಕಿದ್ದಾರಲ್ಲಿ. ನೋಡಿ ಅಲ್ಲಿ ಮೊಬೈಲ್ ಚಾರ್ಜಿಂಗ್ ಬೇಕಾದರೆ ಹಾಕೋಬೋದು. ಗೈಸ್, ನಾನು ಬಂದುಬಿಟ್ಟು ಒಂದು ಸುಮಾರು ಕಿಲೋಮೀಟ್ರ್ಗಳಾದರೆ ಪ್ರಯಾಣ ಮಾಡಿಕೊಂಡು ಬ್ಯಾಂಗ್ಳೂರಿಂದ ಸುಮಾರು ಒಂದು 600 ಕಿಲೋಮೀಟ್ರ್ ಪ್ರಯಾಣ ಮಾಡ್ಕೊಂಡಾದರೆ ಇವಾಗ ಒಂದು ಮುರುಡೇಶ್ವರ್ಗಾದರೆ ಬಂದೆ. ಸುಮಾರು ಒಂದು 18ರಿಂದ 20 ಅವರ್ ಜರ್ನಿ ಆದರೆ ಈ ಟ್ರೈನಲ್ಲಿ ನಾನು ಮಾಡಿದೆ. ತುಂಬ ಅದ್ಭುತವಾಗಿತ್ತು ಒಂದು ಪ್ರಯಾಣ. ನೋಡಿ ಇವಾಗ ನಾನು ಮುರುಡೇಶ್ವರ ಒಂದು ಬಂದಿದ್ದೀನಿ. ಲಾಸ್ಟು ಇಲ್ಲಿ ಇದೇ ಸ್ಟಾಪ್ಗೆ, ಇಲ್ಲೇ ಒಂದು ಕೊನೆ ಆಗುತ್ತೆ ಟ್ರೈನ್ ಅನ್ನೋದು. ನೀವು ನೋಡ್ಬೋದು. ನೋಡಿ ಇದು ಲಾಸ್ಟ್ ಸ್ಟಾಪ್ ಇದು. ನೋಡಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ, ತೋರಿಸ್ತೀನಿ. ನೋಡಿ ಇದೆ ಮುರುಡೇಶ್ವರ ಒಂದು ಬಸ್ ಸ್ಟಾಪು, ಅಂದರೆ ಸ್ಟೇಷನು. ಬಸ್ ಸ್ಟಾಪ್ ಆ ಕಡೆ ಬರುತ್ತೆ, ಸ್ಟೇಷನ್ ಇದು. ನೋಡ್ಬೋದು ನೀವು. ಎಲ್ಲರೂ ಫುಲ್ಲು ಖಾಲಿ ಆಗೋಗಿದ್ದಾರೆ, ಎಲ್ಲ ಸೀಟ್ಸ್ ಎಲ್ಲ. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಪೋರ್ಟ್ ಮಾಡಿ. ನಿಮಗೋಸ್ಕರ ಈ ಥರ ಒಳ್ಳೆ ಕಂಟೆಂಟ್ನ ಪ್ರತಿದಿನ ನಾನು ಶೂಟ್ ಮಾಡ್ತಾನೆ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ.